ಅಯಂ ತೇ ಬ್ರಹ್ಮಣಃ ಕಲ್ಪಃ ಸವಿಕಲ್ಪ ಉದಾಹೃತಃ ವಿಧಿ ಸಾಧಾರಣೋ ಯತ್ರ ಸರ್ಗಾಃ ಪ್ರಾಕೃತ ವೈಕೃತಾಃ. ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 46ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಅದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅನ್ಯಕಲ್ಪಾನಾಂ ಸಾಧಾರಣಃ ಯತ್ರೈವ ಪ್ರಾಕೃತ ವೈಕೃತಾಃ ಸರ್ವಸರ್ಗಾಃ ಅನ್ಯ ಬ್ರಹ್ಮಕಲ್ಪಾನಾಂ ಚ ಸಾಧಾರಣಃ ಅಂತಿಷ್ಟು ಭಾಗವತ ತಾತ್ಪರ್ಯ ಕೇಳಿಬರ್ತದೆ. ಪರೀಕ್ಷಿತರು ಶುಕನಿಗೆ ಹೇಳಿದರು, ಚತುರ್ಮುಖ ಬ್ರಹ್ಮನ ಒಂದು ಕಲ್ಪವನ್ನು ನಿನಗೆ ವರ್ಣನೆ ಮಾಡಿ ಹೇಳಿದ್ದೇನೀಗ. ಎಲ್ಲ ಬ್ರಹ್ಮಕಲ್ಪಗಳಲ್ಲಿ ಹಾಗೆ ಅವಾಂತರ ಬ್ರಹ್ಮಕಲ್ಪಗಳಲ್ಲಿ ಒಂದೇ ರೀತಿಯಾಗಿ ನಡೆಯುವಂಥ ಪ್ರಾಕೃತ ವೈಕೃತ ಸೃಷ್ಟಿ ಕ್ರಮ ಇದು. ಸವಿಕಲ್ಪ ಅಂದರೆ ಮನ್ವಂತರಾದಿ ವಿಧಿಕಲ್ಪೇನ ಸಹಿತ ಅಂತ ವಿಜಯಧ್ವಜರು ಅದನ್ನು ಅರ್ಥ ಮಾಡ್ತಾರೆ. ಮನ್ವಂತರ ಕಲ್ಪ ಹಾಗೆ ದಿನಕಲ್ಪ ಮತ್ತು ಮಹಾಕಲ್ಪ ಅಂತ ಒಟ್ಟು 3 ಥರದ ಕಲ್ಪಗಳು. ಮನ್ವಂತರ ಕಲ್ಪ ಅಂದರೆ ಸುಮಾರು 30 ಕೋಟಿ ವರ್ಷದ ಒಂದು ಅವಧಿ. ದಿನಕಲ್ಪ ಅಂದರೆ 432 ಕೋಟಿ ವರ್ಷದ ಹಗಲು, 432 ಕೋಟಿ ವರ್ಷದ ರಾತ್ರಿ, ಇದನ್ನು ಒಳಗೊಂಡಂಥ ಒಂದು ದಿನಕಲ್ಪ. ಅದನ್ನೇ ಬ್ರಹ್ಮನ ಹಗಲು ರಾತ್ರಿ ಅಂತ ಹೇಳೋದು. ಮಹಾಕಲ್ಪ ಅಂದರೆ 31,104,000 ಕೋಟಿ ವರ್ಷಗಳ ಒಂದು ಮಹಾ ಅವಧಿ. ಅದನ್ನೇ ಚತುರ್ಮುಖ ಬ್ರಹ್ಮನ ಒಂದು ಆಯುರ್ಮಾನ ಅಂತ ಹೇಳೋದು. ಅಲ್ಲಿ ಯಾದವಾರ್ಯರ ವ್ಯಾಖ್ಯಾನ ಹೀಗೆ ಕಾಣಿಸ್ತದೆ. ಬ್ರಹ್ಮಣ ಕಲ್ಪ ಅಂದರೆ ಬ್ರಹ್ಮಣ ಮಹಾಕಲ್ಪ. ಇದು ಮಹಾಕಲ್ಪ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಆ ಮಹಾಕಲ್ಪ ಅನ್ನೋದು ಸವಿಕಲ್ಪ, ಉಳಿದ ಕಲ್ಪಗಳ ಜೊತೆಗೇನೆ ವರ್ಣನೆ ಮಾಡಿದ್ದೇನೆ. ದೈನಂದಿನಾದಿ ರೂಪ ತತ್ಸಹಿತೋ ವಿಧಿ. ಮನ್ವಂತರ ಕಲ್ಪ ಮತ್ತು ದಿನಕಲ್ಪಗಳ ವರ್ಣನ ಜೊತೆಗೇನೆ ನಿನಗೆ ಇದನ್ನು ಮಾಡಿದ್ದೇನೆ, ಇದನ್ನು ವರ್ಣಿಸಿದ್ದೇನೆ ಅಂತ ಅಭಿಪ್ರಾಯ. ಆದರೆ ಪೂರ್ಣ ಸೂಕ್ಷ್ಮ ರೂಪದಲ್ಲಿ ಒಂದು ಸಣ್ಣ ಸಣ್ಣ ವಿವರದೊಂದಿಗೆ ಮನ್ವಂತರ ಕಲ್ಪವನ್ನು ಮತ್ತು ದಿನಕಲ್ಪವನ್ನು ಶುಕಾಚಾರ್ಯರಲ್ಲಿ ವರ್ಣನೆ ಮಾಡದೇ ಇರಬಹುದು. ಆದರೆ ಅದನ್ನೇ ಸ್ಥೂಲವಾಗಿ ಹೇಳಿದ್ದೇನೆ. ಅಂತೂ ಮನ್ವಂತರ ಕಲ್ಪ, ದಿನಕಲ್ಪ ಇವುಗಳೊಂದಿಗಿನ ಕೂಡಿದ ಮಹಾಕಲ್ಪ, ಇಷ್ಟನ್ನು ನನಗೆ ವರ್ಣನೆ ಮಾಡಿದ್ದೇನೆ ಅಂತ ಅದರ ತಾತ್ಪರ್ಯ. ವಿಧಿ ಸಾಧಾರಣೋ ಯತ್ರ, ಸಾಧಾರಣ ಅಂತಿದೆ. ಸಾಧಾರಣ ಅಂದರೆ ಯಾವುದಕ್ಕೆ ಸಾಧಾರಣ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅನ್ಯಕಲ್ಪಾನಾಂ ಸಾಧಾರಣ ಅನ್ಯೇಷಾಂ ಅವಾಂತರ ಕಲ್ಪಾನಾಂ ಇತ್ಯರ್ಥ ಅಂತ ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸ್ತಾರೆ. ಬೇರೆ ಅವಾಂತರ ಕಲ್ಪಗಳೇನಿವೆ, ಮನ್ವಂತರ ಕಲ್ಪ ಮತ್ತು ದಿನಕಲ್ಪ ಅಂತ, ಅವುಗಳಿಗೆ ಸಮಾನವಾದದ್ದು ಈ ಕಲ್ಪ. ಯಾದವಾರ್ಯರು ಅದನ್ನು ಹೀಗೆ ವ್ಯಾಖ್ಯಾನಿಸ್ತಾರೆ ಮುಂದಿಂದಕ್ಕೆ, ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ಅಂತ. ಮೊದಲು ಮಾಡಿದ ವ್ಯಾಖ್ಯಾನ ಏನಿದೆ ಅನ್ಯಕಲ್ಪಾನಾಂ ಸಾಧಾರಣ ಅಂಥೇಳಿ, ಇದಕ್ಕೆ ಮನ್ವಂತರ ಕಲ್ಪ ಮತ್ತು ದಿನಕಲ್ಪಗಳಿಂದ ಕೂಡಿದ ಮಹಾಕಲ್ಪ ಅಂತ ವರ್ಣನಾಗಿದೆ. ಮತ್ತೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು, ಅದನ್ನ ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ಅಂತ. ಅದು ಇನ್ನೊಂದು ವ್ಯಾಖ್ಯಾನ ಅಂತ ಯಾದವಾರ್ಯರ ಅಭಿಪ್ರಾಯ ಇದೆ. ಅನ್ಯ ಬ್ರಹ್ಮಕಲ್ಪಾನಾಂ ಅನ್ಯ ಮಹಾಕಲ್ಪಾನಾಂ ಚ ಸಾಧಾರಣೋ ವಿಧಿ ಇತ್ಯಪಿ ವ್ಯಾಖ್ಯೇಯಂ ಇತ್ಯರ್ಥಃ. ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ಅನ್ಯ ಬ್ರಹ್ಮಕಲ್ಪಾನಾಂ ಚ ಸಾಧಾರಣ. ಈಗಿಲ್ಲಿ ನಾನು ನಿನಗೆ ವರ್ಣನೆ ಮಾಡಿದ್ದೇನಿದೆಯಲ್ಲ ಮಹಾಕಲ್ಪ, ಇದು ಇನ್ನಿತರ ಮಹಾಕಲ್ಪಗಳಿಗೂ ಸಮಾನವಾದದ್ದೇ. ಈ ಹಿಂದೆ ಅನೇಕ ಮಹಾಕಲ್ಪಗಳಾಗಿ ಹೋಗಿವೆ, ಈ ಮುಂದೂ ಕೂಡ ಅನೇಕ ಮಹಾಕಲ್ಪಗಳು ಆಗುವವಿವೆ. ಅವೆಲ್ಲದಕ್ಕೂ ಕೂಡ ಇದು ಈಗಿನ ನಡೆದಿರುವಂಥ ಬ್ರಹ್ಮಕಲ್ಪವು ಸಮಾನವಾದದ್ದೇ.
ಆ ಬ್ರಹ್ಮಕಲ್ಪ ಮಹಾಕಲ್ಪ ಎಂಬ ಶಬ್ದದಿಂದ ಹೇಳುವುದು ಅದನ್ನೇ. ಹೀಗೆ ಎರಡು ಅರ್ಥಗಳನ್ನು ಯಾದವಾರ್ಯರು ವರ್ಣನೆ ಮಾಡ್ತಾರೆ. ಆಚಾರ್ಯರ ಮಾತಿಗೆ ಹೇಗೆ ಅರ್ಥ ಮಾಡ್ತಾರೆ, ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುವಂತೆ ಕಾಣಿಸ್ತದೆ. ಅಂತೂ ಯಾದವಾರ್ಯರು ಏನು ಹೇಳಿದ್ದಾರೆ ಅನ್ನೋದನ್ನ ಈಗ ಮೊದಲು ಹೇಳ್ತೇನೆ. ಮಹಾಕಲ್ಪ ಅಥವಾ ಬ್ರಹ್ಮಕಲ್ಪ ಅನ್ನುವುದು ಮನ್ವಂತರ ಕಲ್ಪ ಮತ್ತು ದಿನಕಲ್ಪಗಳಿಗೆ ಸಮಾನವಾದದ್ದು ಅಂತ ಒಂದರ್ಥ. ಈ ಮಹಾಕಲ್ಪ ಅಥವಾ ಬ್ರಹ್ಮಕಲ್ಪ ಅನ್ನುವುದು ಹಿಂದೆ ನಡೆದ ಮುಂದೆ ನಡೆಯಲಿರುವ ಬ್ರಹ್ಮಕಲ್ಪ ಅಥವಾ ಮಹಾಕಲ್ಪಗಳಿಗೆ ಸಮಾನ ಅಂತ ಮತ್ತೊಂದರ್ಥ. ಯಾಕೆ ಅಂದರೆ ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ, ಪ್ರಾಕೃತ ಸೃಷ್ಟಿ ಮತ್ತು ವೈಕೃತ ಸೃಷ್ಟಿ ಇದೆಲ್ಲ ನಡೆಯುವುದು ಈ ಮಹಾಕಲ್ಪಗಳಲ್ಲಿ ಅಂತ ಯಾದವಾರ್ಯರ ಅಭಿಪ್ರಾಯ. ಆದ್ದರಿಂದ ಆಚಾರ್ಯರ ಭಾಗವತ ತಾತ್ಪರ್ಯದ ಮಾತೇನಿದೆ ಅದನ್ನ ಅನ್ಯಕಲ್ಪಾನಾಂ ಸಾಧಾರಣ ಅಂತಾದ್ಮೇಲೆ ಒಂದು ದಂಡ, ಒಂದು ಫುಲ್ ಸ್ಟಾಪ್ ಇರಬೇಕು. ಅದು ಇದ್ದದ್ದು ಸರಿ ಇದೆ. ಈ ಮಹಾಕಲ್ಪ ಅನ್ನುವುದು ಅನ್ಯಕಲ್ಪಗಳಿಗೆ, ಮನ್ವಂತರ ಕಲ್ಪಗಳಿಗೆ ಮತ್ತು ದಿನಕಲ್ಪಗಳಿಗೆ ಸಮಾನವಾಗಿದೆ ಅಂತ ಒಂದು ವ್ಯಾಖ್ಯಾನ. ಇದಾದ ಮೇಲೆ ಅನ್ಯ ಬ್ರಹ್ಮಕಲ್ಪಾನಾಂಚ ಸಾಧಾರಣ, ಉಳಿದ ಬ್ರಹ್ಮಕಲ್ಪಗಳಿಗೂ ಇದು ಸಾಧಾರಣ ಅಂತ ಬಂದಿದೆ. ಅದಕ್ಕೆ ಪೂರಕವಾದ ವಾಕ್ಯವೇ ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ಅಂತ. ಅದನ್ನೇ ಹಾಗೆ ಯಾದವಾರ್ಯರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅನ್ಯ ಬ್ರಹ್ಮಕಲ್ಪಗಳಿಗೂ ಈಗ ನಡೆದಿರುವ ಬ್ರಹ್ಮಕಲ್ಪವು ಸಮಾನವಾಗಿದೆ. ಯಾಕೆಂದ್ರೆ ಅಲ್ಲಿಯೇ ಮಹಾಕಲ್ಪಗಳಲ್ಲಿಯೇ ಈ ಪ್ರಾಕೃತ ವೈಕೃತ ಸೃಷ್ಟಿ ನಡೆಯೋದು. ಮಹದಾದಿ ಸೃಷ್ಟಿಮತ್ವಸ್ಯ ಬ್ರಹ್ಮಕಲ್ಪ ಮಾತ್ರ ಸಾಧಾರಣತ್ವಾತ್, ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ, ಹೀಗೆ ಕೆಲವು ಮೂಲಭೂತ ತತ್ವಗಳ ಸೃಷ್ಟಿ ಇದೆಯಲ್ಲ, ಅದು ಬ್ರಹ್ಮಕಲ್ಪದಲ್ಲಿ ಮಾತ್ರ ನಡೆಯುವಂಥದ್ದು. ಅದು ಮತ್ತೆ ದಿನಕಲ್ಪದಲ್ಲಿ ಅವಾಂತರ ಕಲ್ಪದಲ್ಲಿ ನಡೆಯುವಂಥದ್ದು ಅಲ್ಲ ಅಂತ ಯಾದವಾರ್ಯರು ಅದನ್ನು ಸೂಚನೆ ಮಾಡಿ ಕೊಟ್ಟಿದ್ದಾರೆ. ಮುಂದೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ತಥಾಚ ತತ್ರೈವ ಯದ್ವಯಮೇವ ತಯೈವ ಪ್ರಾಕೃತ ಸರ್ವಸರ್ಗಾ ಪ್ರಸಿದ್ಧಾ ತೇಷಾಂ ಅನ್ಯಕಲ್ಪಾನಾಂ ತಾತ್ಪರ್ಯ ಯೋಜನಾ ದ್ರಷ್ಟವ್ಯ ಅಂತ ಈ ವಾಕ್ಯ ಇದೆ. ಆ ವಾಕ್ಯದಲ್ಲಿ ಸ್ವಲ್ಪ ಏನೋ ಕೆಲವು ಶಬ್ದಗಳು ಬಿಟ್ಟು ಹೋಗಿವೆಯೋ ಅಥವಾ ಮತ್ತೇನಾದರೂ ಸಂಪಾದನೆಯ ದೋಷ ಇದೆಯೇನೋ ಅಂತ ನನಗೊಂದು ಗುಮಾನಿ ಇದೆ. ಒಟ್ಟಾರೆ ಆ ಶ್ಲೋಕದ ಅರ್ಥವನ್ನು ಯಾದವಾರ್ಯರು ಸಂಗ್ರಹಿಸ್ತಾರೆ. ಅಯಂ ವಿಧಿ, ಈಗೇನು ನಾನು ವರ್ಣನೆ ಮಾಡಿದ ಒಂದು ಸೃಷ್ಟಿಕ್ರಮ ಇದೆ, ಇದು ಅನ್ಯೇಷಾಂ ಅವಾಂತರ ಕಲ್ಪಾನಾಂ ಸಾಧಾರಣ, ದಿನಕಲ್ಪ ಮನ್ವಂತರ ಕಲ್ಪ ಎನ್ನುವ ಎರಡು ಕಲ್ಪಗಳಿಗೆ ಸಮಾನವಾದದ್ದು. ಅದಲ್ಲದೆ ಮಹಾಕಲ್ಪಗಳಿಗೂ ಸಮಾನವಾದದ್ದು. ಆ ಮಹಾಕಲ್ಪದಲ್ಲಿಯೇ ಪ್ರಾಕೃತ ವೈಕೃತ ಸೃಷ್ಟಿಗಳು ನಡೆಯುವುದು. ಪ್ರಾಕೃತ ಸೃಷ್ಟಿ ಅಂದರೆ ಮಹದಾದಿ ತತ್ವಗಳ ಸೃಷ್ಟಿ, ಮತ್ತು ವೈಕೃತ ಸೃಷ್ಟಿ ಅಂದರೆ ಬ್ರಹ್ಮಾಂಡ ಮೊದಲಾದವುಗಳ ಸೃಷ್ಟಿ. ಇದು ಯಾದವಾರ್ಯರು ನಮಗಲ್ಲಿ ತಿಳಿಸಿಕೊಡುವಂತಹ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಅನ್ಯ ಬ್ರಹ್ಮಕಲ್ಪಾನಾಂ ಸಾಧಾರಣ ಆದ್ಮೇಲೆ ಒಂದು ದಂಡ ಇರಲಿ, ಮುಂದೆ ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ಅನ್ಯ ಬ್ರಹ್ಮಕಲ್ಪಾನಾಂ ಚ ಸಾಧಾರಣ ಅಂತ ನಡುವೆ ಸರ್ವಸರ್ಗಾ ಆದ್ಮೇಲೆ ದಂಡ ಬೇಡ ಅಂತ ಕಾಣಿಸ್ತದೆ. ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ಆದ್ಮೇಲೆ ದಂಡ ಇಲ್ಲದೆ ಹೋದರೆ ಚೆನ್ನಾಗಿರ್ತದೆ. ವ್ಯಾಖ್ಯಾನ ಮಾಡಿದವರೆಲ್ಲ ಹಾಗೇ ಇದೆ. ಯತ್ರೈವ ಪ್ರಾಕೃತ ವೈಕೃತಾ ಸರ್ವಸರ್ಗಾ ತೇಷಾಂ ಅನ್ಯ ಕಲ್ಪಾನಾಂ ಚ ಸಾಧಾರಣ. ತೇಷಾಂ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಯಾದವಾರ್ಯರು ಅದನ್ನ ಮಾಡಿದ್ದಾರೆ. ಯತ್ರ ಅಂದರೆ ಯೇಷು, ಯಾವ ಮಹಾಕಲ್ಪಗಳಲ್ಲಿ ಅಥವಾ ಬ್ರಹ್ಮಕಲ್ಪಗಳಲ್ಲಿ ಪ್ರಾಕೃತ ವೈಕೃತ ಸೃಷ್ಟಿಗಳಿವೆಯೋ ಅಂಥ ಬ್ರಹ್ಮಕಲ್ಪಗಳಿಗೂ ಸಮಾನ. ಆದ್ದರಿಂದ ಫುಲ್ ಸ್ಟಾಪ್ ಒಂದು ಬಿಟ್ಟು ಅಲ್ಲಿ ತೇಷಾಂ ಅಂತ ಅಧ್ಯಾಹಾರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಆದರೆ ನಾನು ನೋಡಿದ ಪುಸ್ತಕಗಳಲ್ಲಿ ಎಲ್ಲ, ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಪುಸ್ತಕದಲ್ಲೂ ಕೂಡ ನಡುವೊಂದು ದಂಡ ಇದ್ದೇ ಇದೆ.
ಇದನ್ನು ವಿದ್ವಾಂಸರು ಪರಿಶೀಲಿಸಬೇಕಷ್ಟೆ. ಯಾದವಾರ್ಯ ಟಿಪ್ಪಣಿಯಲ್ಲೂ ಕೂಡ ತಥಾಚ ತತ್ರೈವ ಯತ್ ದ್ವಯಮೇವ ತಯೈವ ಪ್ರಾಕೃತ ಸರ್ವಸರ್ಗಾಃ ಪ್ರಸಿದ್ಧಾಃ ತೇಷಾಂ ಅನ್ಯಬ್ರಹ್ಮಕಲ್ಪಾನಾಂ ತಾತ್ಪರ್ಯೋಜನ ಅಂತ ಒಂದು ವಾಕ್ಯ ಇದೆ. ಆ ವಾಕ್ಯದ ಶುದ್ಧ ಪಾಠದ ಬಗ್ಗೆನೂ ಕೂಡ ಸ್ವಲ್ಪ ವಿಚಾರ ಮಾಡಬೇಕು. ನಾನು ವಿಚಾರ ಮಾಡಿ ಅದನ್ನು ಮುಂದಿನ ಭಾಗದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಯಾರಾದರೂ ವಿದ್ವಾಂಸರು ಅದನ್ನು ಮತ್ತೆ ಇನ್ನಷ್ಟು ವಿವರವಾಗಿ ಹೇಳುವುದಾದರೆ ಅದಕ್ಕೂ ಕೂಡ ನಾನು ಕಿವಿ ಕೊಟ್ಟು ಅದನ್ನು ಗಮನಿಸುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.